ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನ ಅನ್ಯಾಸತ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಹರಿ ಓಂ. ಹಯಗ್ರೀವ ಹಯಗ್ರೀವ ಹಯಗ್ರೀವ. ಕ್ಷಣಾರ್ಧೇನಾಪಿ ತುಲಯೇನ ಸ್ವರ್ಗಂ ನ ಪುನರ್ಭವಂ ಭಗವತ್ಸಂಗಿಸಂಗಸ್ಯ ಮರ್ತ್ಯಾನಾಂ ಕಿಮುತಾಶಿಷಃ. ಅಂದರೆ ಭಗವದ್ಭಕ್ತರ ಸಂಘದಲ್ಲಿ ಕಳೆಯುವ ಅರೆಕ್ಷಣಕ್ಕೂ ಕೂಡ ಸ್ವರ್ಗವನ್ನಾಗಲಿ ಸಂಸಾರ ನಿವೃತ್ತಿಯನ್ನಾಗಲಿ ಹೋಲಿಸ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಹೀಗಿರುವಾಗ ಮರ್ತ್ಯರು ಬಯಸುವ ರಾಜ್ಯಾದಿ ತುಚ್ಛ ಭೋಗಗಳಿಗೆ ಅದು ಹೇಗೆ ಸಮವಾದೀತು ಎಂಬುದು ಇದರ ಅರ್ಥ. ಇಲ್ಲಿ ಸಜ್ಜನರ ಅರ್ಥಾತ್ ಭಗವದ್ಭಕ್ತರ ಸಂಘದ ಮಹತ್ವವನ್ನು ತಿಳಿಸಲಿಕ್ಕೆ ಅವರ ಒಂದು ಸಂಘದಲ್ಲಿ ಅರೆಕ್ಷಣ ಕಳೆದರೂ ಕೂಡ ಅದು ಸ್ವರ್ಗಕ್ಕಾಗಲಿ ಅಥವಾ ಸಂಸಾರ ನಿವೃತ್ತಿ ಆಗಲಿ ಸಮ ಆಗಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ತಿಳಿಸಿದ್ದಾರೆ. ಇದರಿಂದ ಏನು ಲಾಭ ಅಂತ ಹೇಳಿದರೆ, ಮೋಕ್ಷದಲ್ಲಿಯೂ ಕೂಡ ಮಹತ್ತರವಾದಂತಹ ಸ್ವರೂಪಾನಂದವನ್ನು ವ್ಯಕ್ತ ಮಾಡಿಕೊಡುವಂತಹ ಸಾಮರ್ಥ್ಯ ಈ ಸಜ್ಜನರ ಸಂಘಕ್ಕೆ ಇದೆ. ಹಾಗಾಗಿ ಅತ್ಯಂತ ಪ್ರಯತ್ನಪೂರ್ವಕವಾಗಿ ಸಜ್ಜನರ ಸಂಘವನ್ನು ಮಾಡಬೇಕು ಅನ್ನೋದು ಶಾಸ್ತ್ರ ನಮಗೆ ತಿಳಿಸಿಕೊಡ್ತಾ ಇದೆ. ದಾಸ ಸಾಹಿತ್ಯದಲ್ಲೂ ಕೂಡ ನಾವು ಇದನ್ನು ಕಾಣುತ್ತೇವೆ. ಶಿಷ್ಟರ ಸಂಘವ ಮಾಡದಿದ್ದರೆ ಎನಗೇ ಆಣೆ, ರಂಗ ದುಷ್ಟರ ಸಂಘವ ಬಿಡಿಸದಿದ್ದರೆ ನಿನಗೇ ಆಣೆ ಎಂಬುದಾಗಿ ಎನಗೂ ಆಣೆ ರಂಗ ನಿನಗೂ ಆಣೆ ಎಂಬಂಥ ಪದ್ಯದಲ್ಲಿ ನಾವು ಕೇಳುತ್ತೇವೆ. ಹಾಗಾಗಿ ಶಿಷ್ಟರ ಅರ್ಥಾತ್ ಭಗವದ್ಭಕ್ತರ ಅರ್ಥಾತ್ ಸಜ್ಜನರ ಸಂಘವನ್ನು ಪ್ರಯತ್ನಪೂರ್ವಕವಾಗಿ ಮಾಡಬೇಕು. ಅದು ಮಾಡಲಿಕ್ಕೆ ನಮಗೆ ಅಡೆತಡೆ ಅಂತಂದರೆ ದುಷ್ಟರ ಸಂಘ. ಹಾಗಾಗಿ ದುಷ್ಟರ ಸಂಘವನ್ನು ಬಿಡಿಸುವಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕು. ಹಾಗೆ ದುಷ್ಟರ ಸಂಘವನ್ನು ಬಿಡಿಸುವವನು ಅವನೇ, ಶಿಷ್ಟರ ಸಂಘವನ್ನು ಮಾಡಲಿಕ್ಕೆ ಪ್ರೇರಣೆ ಮಾಡುವವನು ಅವನೇ. ಹಾಗಾಗಿ ಅವನಲ್ಲಿ ನಿರಂತರವಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಬೇಕು. ಯಾವತ್ತೂ ನಮಗೆ ಶಿಷ್ಟರ ಅರ್ಥಾತ್ ಭಗವದ್ಭಕ್ತರ ಅರ್ಥಾತ್ ಸಜ್ಜನರ ಸಂಘವನ್ನೇ ನಮಗೆ ಕೊಡು ಅಂಥೇಳಿ, ಅದರಿಂದ ಭಗವಂತನ ಅನುಗ್ರಹ ನಿಶ್ಚಯವಾಗಿ ಆಗ್ತದೆ ಅಂತನ್ನೋ ಕಾರಣಕ್ಕಾಗಿ ಮತ್ತೆ ಮತ್ತೆ ಭಗವಂತನಲ್ಲಿ ಆ ಪ್ರಾರ್ಥನೆಯನ್ನು ನಾವು ಮಾಡಿಕೊಳ್ಳಬೇಕು. ಇನ್ನು ಸಜ್ಜನರು ಯಾರು ಅನ್ನೋದನ್ನು ನಾವು ಮುಂದಿನ ಒಂದು ಭಾಗದಲ್ಲಿ ತಿಳಿಲಿಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ, ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ನಮಸ್ಕಾರ.